ಇಷ್ಟೆಲ್ಲ ಭಾರತೀಯರ ಆಭರಣವನ್ನ ಖರೀದಿಸ್ತಾ ಇದ್ದಾರೆ. ಅಂದಾಜು ನಾವು ಹಾಗೆ ಮಾತಾಡ್ಕೊಳ್ಳೋ ಹಾಗೆ ಪ್ರತಿಯೊಬ್ಬರ ಫ್ಯಾಮಿಲಿಲಿ ಎಷ್ಟು ಚಿನ್ನ ಸಿಗಬಹುದು ಅಂತ ಅಪ್ರಾಕ್ಸಿಮೇಟ್ ಆಗಿ ಭಾರತೀಯರ ಮನೆಯಲ್ಲಿ? ಇಲ್ಲ, ಇದು ಬಹಳ ಕಷ್ಟ ಅದನ್ನ ಊಹಿಸೋದಕ್ಕೆ. ಯಾಕೆ ಅಂತಂದ್ರೆ ಅವರವರ ಒಂದು ಅನುಕೂಲದ ಮೇಲೆ, ಲಭ್ಯತೆ, ಹಣದ ಲಭ್ಯತೆ ಮೇಲೆ, ಅವರ ಒಂದು ಚಾಯ್ಸ್ ಮೇಲೆ. ಈಗ ದುಡ್ಡಿದೆ ಅಂದ ಮಾತ್ರಕ್ಕೆ ಎಲ್ಲರೂ ಚಿನ್ನ ತೆಗೆದುಕೊಳ್ತಾರೆ ಅಂತ ಹೇಳಕ್ಕಾಗಿದ್ರೆ, ಬಹಳ ಜನಕ್ಕೆ ನನ್ಗೆ ಗೊತ್ತಿದೆ ಅವ್ರಿಗೆ ಚಿನ್ನದಲ್ಲಿ ಮೇಲೆ ಹೂಡೋದೇ ಇಲ್ಲ. ಅವರು ಶೇರ್ಸ್ ಅಲ್ಲಿ ಹಾಕ್ತಾರೆ, ಭೂಮಿ ಮೇಲೆ ಹಾಕ್ತಾರೆ. ಬಟ್ ನಮ್ಮ ದೇಶದಲ್ಲಿ ಏನಪ್ಪಾ ಅಂತಂದ್ರೆ ಒಂದು ನಾಣ್ಣುಡಿ ಇದೆ. ಏನಪ್ಪಾ ಅಂತಂದ್ರೆ ಪ್ರತಿಯೊಬ್ಬರ ಮನೆಯಲ್ಲಿ ಒಂದು ಗುಲ್ಗಂಜಿ ಎಷ್ಟಾದ್ರೂ ಚಿನ್ನ ಇರುತ್ತೆ ಅನ್ನೋದೊಂದು ಇದೆ. ಬಟ್ ನಮ್ಮ ನೋಡಿ, ನಮ್ದು ಸಂಸ್ಕೃತಿ ಬಹಳ, ಇತಿಹಾಸ ಬಹಳ ದೊಡ್ಡದು, ಸಂಸ್ಕೃತಿ ಬಹಳ ದೊಡ್ಡದು. ಈಗ ನಮ್ಮ ದೇವಸ್ಥಾನಗಳೇ ಇರ್ಬೋದು, ಉದಾಹರಣೆಗೆ ಕೇರಳದ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ಇರ್ಬೋದು, ನಮ್ಮ ತಿರುಪತಿ ತಿಮ್ಮಪ್ಪನ ದೇವಸ್ಥಾನ ಇರ್ಬೋದು. ಯಾವುದೇ ದೇವಸ್ಥಾನ ತೆಗೆದುಕೊಳ್ಳಿ, ಅತಿ ಚಿಕ್ಕ ದೇವಸ್ಥಾನ ಆದ್ರೂ ಅದೊಂದು ದೇವ್ರಿಗೊಂದು ಸರ ಇರುತ್ತೆ, ಒಂದು ಬೆಳ್ಳಿ ವಸ್ತುಗಳು ಇರ್ತದೆ, ಒಂದು ಅದಕ್ಕೆ ಆದ ಒಂದು ಏನು ಅಸೆಟ್ಗಳನ್ನ ನಾವು ಕ್ರಿಯೇಟ್ ಮಾಡಿ ಇಟ್ಬಿಟ್ಟಿರ್ತೀವಿ. ಇದನ್ನ ಹೇಗ್ ಮೌಲ್ಯ ಮಾಡೋದು ನಾವು? ಈಗ ನೀವಿನ್ನೂ ಹೇಳ್ತಾ ಇದ್ರಿ, ಹಿಂದಿನ ಕಾಲದಲ್ಲಿ ಚಿನ್ನ ತುಂಬಾ ಪ್ಯೂರ್ ಇರ್ತದೆ, ಅದಕ್ಕೆ ಬೆಲೆ ಜಾಸ್ತಿ ಅಂತ. ಬಿಕಾಸ್ ಅಲ್ಲಿ ಅವತ್ತಿನ ದಿನಗಳಲ್ಲಿ ಮೋಸ ಅನ್ನೋ ಒಂದು ಕಲ್ಪನೆ ಇದ್ದಿಲ್ಲ, ಹೆಚ್ಚಿನ ಚಿನ್ನದ ಅಂಶ ಕೊಡ್ತಾ ಇದ್ರು, ಹಾಗಾಗಿ ಅದು ಒಳ್ಳೆ ಚಿನ್ನ. ಇವತ್ತಿನ ದಿನದಲ್ಲಿ ಏನಾಗತ್ತಪ್ಪ ಅಂದ್ರೆ ದುಡ್ಡಿಗೆ ತಕ್ಕಂಗೆ ಚಿನ್ನ ಇರುತ್ತೆ.